33,497 ಯುವ ಮತದಾರರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಒಂದು ಹೆಲ್ದಿ ಗ್ರೋತ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ 3% ಆಗುವಂಥದ್ದು ಹೆಲ್ದಿ ಗ್ರೋತ್. ಇದು ಮೊದಲನೇ ಬಾರಿಗೆ ನಮ್ಮ ಈ ಒಂದು ಏನು ವೋಟರ್ ಲಿಸ್ಟನ್ನು ಹೆಲ್ದಿ ವೋಟರ್ ಲಿಸ್ಟಾಗಿ ನಾವು ಪರಿವರ್ತನೆ ಮಾಡಿದ್ದೀವಿ. ಆರೋಗ್ಯಕರವಾದಂಥ ಮತದಾರ ಪಟ್ಟಿ ಅಂತ. ಕಾರಣ ಇಲ್ಲಿ ಇದ್ದಂಥ ಡೆತ್ ವೋಟರನ್ನು ತೆಗೆದಿದ್ದೀವಿ, ಹೊಸ ಬಿಟ್ಟೋಗಿದ್ದಂಥ ವೋಟರ್ಸನ್ನು ಸೇರಿಸಿದ್ದೀವಿ, ಶಿಫ್ಟೆಡ್ ಆಗಿರೋರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ, 2 ಕಡೆ ಇದ್ದವ್ರಿಗೆ 1 ಕಡೆ ಉಳಿಸ್ಕೊಂಡಿದ್ದೀವಿ, ಮತ್ತು 2 ಹೆಸರು ಇದ್ದವ್ರಿಗೆ 3 ಹೆಸರು ಇತ್ತು, ಅದನ್ನು ಸಹ ಡೂಪ್ಲಿಕೇಟ್ ಇದ್ದಿದ್ದನ್ನು ಸಹ ತೆಗೆದುಹಾಕಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಒಂದು ಆ್ಯಂಗಲಲ್ಲಿ ನೋಡಿದಾಗ 10 ಪ್ಯಾರಾಮೀಟರ್ಸನ್ನು ನಮ್ಮ ಚುನಾವಣಾ ಆಯೋಗ ಕೊಟ್ಟಿತ್ತು. ಎಲ್ಲ ಪ್ಯಾರಾಮೀಟರ್ಸಲ್ಲಿ ಯಂಗ್ ವೋಟರ್ಸ್ ಇಷ್ಟು ಇರಬೇಕು ಅಷ್ಟು ಮಾಡಿದ್ದೀವಿ, ಮೇಲ್ ವೋಟರ್ಸ್ ಇಷ್ಟು ಇರಬೇಕು, ಅಂದರೆ ಜೆಂಡರ್ ರೇಷಿಯೋ ಅಂತ ಹೇಳ್ತೀವಿ ನಾವು. ಆ ಜೆಂಡರ್ ರೇಷಿಯೋದಲ್ಲೂ ಸಹ ನಮ್ಮದು ಉತ್ತಮವಾಗಿದೆ. ಹಾಗೆ EP ರೇಷಿಯೋ, ಎಲೆಕ್ಟರಲ್ ಪಾಪ್ಯುಲೇಷನ್ ರೇಷಿಯೋ, ಅಂದರೆ ಎಲೆಕ್ಟರಲ್ ನಮ್ಮ ಜನಸಂಖ್ಯೆ ಎಷ್ಟಿರುತ್ತೆ ಅದಕ್ಕೆ ಎಲೆಕ್ಟರ್ಸ್ ಎಷ್ಟಿರಬೇಕು ಅಂತ. ನಮ್ಮ ಕೋಲಾರದಲ್ಲಿ 72.20 ಈಗ ಇರುವಂಥದ್ದು. 100 ಜನ ಜನಸಂಖ್ಯೆ ಇದ್ದರೆ 72 ಜನ ವೋಟರ್ಸ್ ಇದ್ದಾರೆ. ಇನ್ನು ಮಿಕ್ಕಿದ್ದವರು ಮಕ್ಕಳು, ಅಂಡರ್ ಏಜ್ ಇರ್ತಾರೆ. ಸೊ ಈ ರೀತಿ EP ರೇಷಿಯೋದಲ್ಲಿ ನಮ್ಮದು ಪರ್ಫೆಕ್ಟ್ ಆಗಿದೆ. ಅದೇ ರೀತಿ ಚುನಾವಣಾ ಆಯೋಗ ಏನು ಫಿಕ್ಸ್ ಮಾಡಿತ್ತು ಜೆಂಡರ್ ರೇಷಿಯೋ, ಅದರಲ್ಲಿಯೂ ಸಹ ನಮ್ಮದು ಪರ್ಫೆಕ್ಟ್ ಆಗಿದೆ. ಆಗಲೇ 80+ ವೋಟರ್ಸ್ ಇದು ಒಂದು ಅಭಿಯಾನ ಮಾಡಿದ್ವಿ. 80 ವರ್ಷ ಆಗಿರೋರು, ಕೆಲವ್ರಿಗೆ 100 ವರ್ಷ ಇತ್ತು. ಸೊ ಅಂಥದ್ದೆಲ್ಲ ವೆರಿಫೈ ಮಾಡಿದಾಗ ಕೆಲವರು ಡೆತ್ ಆಗಿತ್ತು, ಅದನ್ನು ಮಾಡಿ ತೆಗೆದುಹಾಕಿದ್ವಿ. ಮತ್ತು ಯಾರು ಶತಾಯುಷಿಗಳಿದ್ದಾರೆ ಅವ್ರಿಗೆಲ್ಲ ನಾವು ಕರೆದು ಸನ್ಮಾನವನ್ನು, ಹಿರಿಯ ನಾಗರಿಕರ ದಿನಾಚರಣೆ ದಿವಸ ಸನ್ಮಾನ ಸಹ ಮಾಡಿದ್ವಿ. ಹಾಗೆ PWD ವೋಟರ್ಸ್ ಅಂತ, ಪರ್ಸನ್ ವಿತ್ ಡಿಸೆಬಿಲಿಟಿ, ಅದನ್ನು ಸಹ ಐಡೆಂಟಿಫೈ ಮಾಡಿದ್ವಿ. 13,487 ಇವರು ನಮ್ಮ PWD ವೋಟರ್ಸ್ ಇದ್ದಾರೆ. ಹಾಗೆ ನಮ್ಮ ಜೆಂಡರ್ ರೇಷಿಯೋ ಸಹ ತುಂಬ ಉತ್ತಮವಾಗಿದೆ. ನಮ್ಮ ವಿಮೆನ್ಗೆ ವಿಮೆನ್ ಜೆಂಡರ್ ರೇಷಿಯೋನ ನೋಡಿದಾಗ ಸೊ 1,000ಕ್ಕೆ 1,020 ಸೆಕ್ಸ್ ರೇಷಿಯೋ ನಮ್ಮಲ್ಲಿ ಇದೆ. ಅಂದರೆ ವುಮೆನ್ನೇ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. 1,000 ಜೆಂಟ್ಸ್ಗೆ 1,020. ಅಂದರೆ ಇದು ಹೆಲ್ದಿ. ಬೇರೆ ಕಡೆ ಅಬ್ನಾರ್ಮಲ್ ಇರ್ತಾರೆ, 900 ಕಡಿಮೆ ಇದ್ಬಿಡ್ತಾರೆ. ಉಡುಪಿ ನೀವು ಈ ಕಡೆ ಎಲ್ಲ ಹೋದಾಗ ತುಂಬ ಕಡಿಮೆ ಇದೆ, 1,000ಕ್ಕೆ 900 ಇದ್ದಾರೆ. ನಮಗೂ ಹುಡುಗಿ ಸಿಗ್ತಾ ಇರಲ್ಲ ಸರ್. ಬೆಂಗಳೂರಿಗೆ ಶಿಫ್ಟ್ ಆಗಬೇಕು. ಪಟ್ಟಿ ಇಲ್ಲಿವರೆಗೂ ನಾವು ಹಲವಾರು ರಿವಿಷನ್ಸನ್ನು ಮಾಡಿದ್ವಿ. ಸೊ ಲಾಸ್ಟ್ ಏನು ನಾವು ಮಾಡಿದ್ವಿ, ಏಪ್ರಿಲ್ 20ನೇ ತಾರೀಕು ಫೈನಲ್ ಲಿಸ್ಟನ್ನು ಪಬ್ಲಿಷ್ ಮಾಡಿದ್ವಿ. ಅಸೆಂಬ್ಲಿ ಎಲೆಕ್ಷನ್ ದೃಷ್ಟಿಯಲ್ಲಿ ನಾವು ಅಸೆಂಬ್ಲಿ ಎಲೆಕ್ಷನ್ ಕಂಡಕ್ಟ್ ಮಾಡೋದಕ್ಕೆ 20/4/2023 ಫೈನಲ್ ಪಬ್ಲಿಕೇಶನ್ ಮಾಡಿದ್ವಿ. ಆಗ ನಮ್ಮ ಹತ್ರ 12,70,718 ಮತದಾರರಿದ್ದರು. ಅದಾದ ನಂತರ ಮತ್ತೆ ಚುನಾವಣಾ ಆಯೋಗ ಮತದಾರ ಪಟ್ಟಿಯನ್ನು ರಿವೈಸ್ ಮಾಡೋದಕ್ಕೆ ಸ್ಪೆಷಲ್ ಸಮ್ಮರಿ ರಿವಿಷನನ್ನು ಪ್ರಾರಂಭ ಮಾಡ್ತೀವಿ. ಈ ಸ್ಪೆಷಲ್ ಸಮ್ಮರಿ ರಿವಿಷನನ್ನು ಪ್ರಾರಂಭ ಮಾಡಿದ್ಮೇಲೆ ನಾವು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡಿದ್ವಿ. ಮನೆ ಮನೆಗೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಚುನಾವಣಾ ಆಯೋಗದ ಮೂಲಕ ಹೌಸ್ ಟು ಹೌಸ್ ಸರ್ವೆ ಮಾಡಿದ್ದು ಮೊದಲನೇ ಬಾರಿಗೆ. ಸೊ ಪ್ರತಿ ಮನೆಗೆ ಹೋಗಿ ನಮ್ಮ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೆ, ಪ್ರತಿ ಮನೆಗೆ ಹೋಗಿ ಎಲ್ಲ ಮನೆಗಳನ್ನು ಸರ್ವೆ ಮಾಡಿದ ನಂತರ ಯಾರು ಮತದಾರರು ಮತದಾನದಿಂದ ವಂಚಿತರಾಗಬಾರ್ದು, ಪ್ರತಿಯೊಬ್ಬರಿಗೂ ಮತದಾನದ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡ್ತಾರೆ. ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿದಾದ ಮೇಲೆ ಯಾರು ಮತದಾರರು ಬಿಟ್ಟೋಗಿದ್ರು ಅವರನ್ನು ಸೇರಿಸೋದು. ಅದೇ ರೀತಿ ಯಾರು ಡೆತ್ ಆಗಿದ್ದಾರೆ ಫಸ್ಟ್ ಟೈಮ್, ತುಂಬ ದಿವಸ ನಾವು ಡೆತ್ ವೋಟರನ್ನು ತೆಗೆದಿರಲಿಲ್ಲ. ಸೊ ಸುವಮೋಟೋ ತೆಗೆಯುವಂಥ ಪ್ರಾವಿಷನ್ನು ಇರಲಿಲ್ಲ. ಅದು ಫಾರ್ಮ್ 7 ತೆಗೆದುಕೊಂಡೇ ಮಾಡಬೇಕು ಅಂತ ಇತ್ತು. ಸೊ ಆ ರೀತಿ ಮಾಡಿ ನಾವು ಡೆತ್ ವೋಟರ್ಸನ್ನು ಮತ್ತು ಶಿಫ್ಟೆಡ್ ವೋಟರ್ಸ್, ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ, ಬೇರೆ ಪ್ರದೇಶಕ್ಕೆ ಹೋಗಿರ್ತಾರೆ. ಸೊ ಶಿಫ್ಟಿಂಗ್ ವೋಟರ್ಸು ಮತ್ತು ಡೆತ್ ವೋಟರ್ಸ್ ಅದನ್ನು ಸಹ ಸರ್ವೆ ಮಾಡಿದ ನಂತರ ಸೊ ಮೊದಲನೇ ಬಾರಿಗೆ ನಮ್ಮಲ್ಲಿ ಸುಮಾರು 28,349 ಜನ ಆ್ಯಡ್ ಆದರು. ಹಾಗೆ 19,595 ಜನಕ್ಕೆ ತೆಗೆದ್ವಿ ಡೆತ್ ಫಾರ್ ವೇರಿಯಸ್ ರೀಸನ್. ಒಂದು ಡೆತ್ ಆಗಿರ್ಬೋದು, ಇನ್ನೊಂದು ಶಿಫ್ಟ್ ಆಗಿರ್ಬೋದು. 19,595. ಸೊ ಒಂದು ಡೆತ್ ಆಗಿರ್ತಾರೆ, ಇನ್ನೊಂದು ಅಂಡರ್ ಏಜ್ ಇಲ್ಲ, ಆಬ್ಸೆಂಟಿ ವೋಟರ್ಸ್ ಅಂತ ಹೇಳ್ತೀವಿ.
ಹೆಸರು ಸೇರಿಸಿರ್ತಾರೆ, ಆದರೆ ಅವರು ವಾಸವಾಗಿರೋದಿಲ್ಲ. ಅದನ್ನು ಸಹ ಐಡೆಂಟಿಫೈ ಮಾಡಿದ್ವಿ. ಹಾಗೆ ಆಲ್ರೆಡಿ ಬೇರೆ ಕಡೆ ಎನ್ರೋಲ್ ಮಾಡಿರ್ತಾರೆ, ಇನ್ನೊಂದು ಕಡೆ ಹೋಗ್ಬಿಟ್ಟು ಇಲ್ಲಿರುತ್ತೆ. ನಮಗೆ ಡಿಡ್ಯೂಪ್ಲಿಕೇಶನ್ ಅಂತ ಮಾಡಿದ್ವಿ. ಚುನಾವಣಾ ಆಯೋಗ ಮೊದಲನೇ ಬಾರಿಗೆ DSC PSC ಅಂತ ಏನೋ ಡೆಮೋಗ್ರಫಿಕಲ್ ಸಿಮಿಲರ್ ಎಂಟ್ರೀಸ್ ಅಂತ ಒಂದು, ಇನ್ನೊಂದು PSC ಫೋಟೋ ಸಿಮಿಲರ್ ಎಂಟ್ರೀಸ್ ಎರಡು ನಮಗೆ ಲಿಸ್ಟೇ ಕಳಿಸ್ಕೊಡ್ತು ಚುನಾವಣಾ ಆಯೋಗ. ಆ ಚುನಾವಣಾ ಆಯೋಗ ಕೊಟ್ಟಂಥ ಲಿಸ್ಟನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗಿ ನಾವು ರಿಜಿಸ್ಟರ್ ಪೋಸ್ಟನ್ನು ಕಳಿಸಿದ್ವಿ ಮತ್ತು ಮನೆ ಮನೆಗೆ ತೆಗೆದುಕೊಂಡು ಹೋದ್ವಿ. ಸೊ ಅದನ್ನು ತೆಗೆದುಕೊಂಡು ಹೋಗಿ ಅದನ್ನು ಡಿಲೀಟ್ ಮಾಡೋದು ಅಥವಾ ಅಡಿಷನ್ ಮಾಡುವಂಥದ್ದು ಮಾಡಿದ್ವಿ. ಸೊ ಹೀಗೆ ಪರ್ಮನೆಂಟಾಗಿ ಶಿಫ್ಟ್ ಆಗಿರೋದನ್ನು ಸಹ ತೆಗೆದಿದ್ವಿ. ಸೊ ಇದನ್ನು ನಾವೇನು ಮಾಡಿದ್ವಿ, ಫಾರ್ಮ್ 7 ಕಂಪಲ್ಸರಿ ತೆಗೆದುಕೊಂಡಿದ್ವಿ. ಅಂದರೆ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ, ರಿಜಿಸ್ಟರ್ ಪೋಸ್ಟಲ್ಲಿ ಕೊಟ್ಟಿದ್ದೀವಿ. ಅವ್ರ ಹತ್ರ ಸೈನ್ ತೆಗೆದುಕೊಂಡು ಈ ಒಂದು ಡಬಲ್ ಇರೋ ಕಡೆ ಒಂದು ಕಡೆ ತೆಗೆದಿದ್ದೀವಿ. ಎಲ್ಲಿ ಉಳಿಸ್ಕೋಬೇಕು ಅನ್ನೋದನ್ನು ಅವ್ರು ಬರ್ಕೊಟ್ಟಿದ್ದಾರೆ. ನಮ್ಗೆ ಇಂಥ ಕಡೆ ಇರಬೇಕು, ಇಂಥ ಕಡೆ ತೆಗೀರಿ. ಸೊ ಅದನ್ನು ಸಹ ನಾವು ಮಾಡಿದ್ವಿ. ಮತ್ತು ಇದನ್ನೆಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಪ್ರತಿ ಹಂತದಲ್ಲಿಯೂ ಮೀಟಿಂಗನ್ನು ಮಾಡಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರಿಗೆ ಈ ಮಾಹಿತಿಯನ್ನು ಕೊಟ್ಟು, ಸೊ ಫಸ್ಟ್ ಡ್ರಾಫ್ಟ್ ಸ್ಟಾರ್ಟ್ ಆದಾಗಲೂ ಕೊಟ್ಟಿದ್ದೀವಿ, ಡ್ರಾಫ್ಟ್ ಪಬ್ಲಿಕೇಶನ್ ಆದಮೇಲೆ ಕೊಟ್ಟಿದ್ದೀವಿ, ಫೈನಲ್ ಆದಮೇಲೂ ಕೊಟ್ಟಿದ್ದೀವಿ. ಎಲ್ಲ ಒಂದೊಂದು ಸೆಟ್ ಪೊಲಿಟಿಕಲ್ ಪಾರ್ಟೀಸ್ಗೂ ಸಹ ಕೊಟ್ಟಿದ್ದೀವಿ. ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಣೆ ನೀಡಿದ್ದೀವಿ. ಈಗಲೂ ಏನು ತೊಂದರೆ ಇಲ್ಲ. ಈಗ ಫೈನಲ್ ನಮ್ಮದು ಇದಾಗಿದೆ. ಇದರಲ್ಲಿ ಯುವ ಮತದಾರರು ನಮ್ಮಲ್ಲಿ ಈಗಾಗಲೇ ಹೆಚ್ಚು ಯುವ ಮತದಾರರನ್ನು ನಾವು ನೋಂದಾಯಿಸ್ಕೊಂಡಿದ್ದೀವಿ. ಮತ್ತು ಏನೇನು ನಾವು ಟ್ರೈನಿಂಗ್ಗಳು ಮಾಡಿದ್ದು ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಲೆವೆಲ್ ಅದನ್ನೆಲ್ಲ ಲಾಸ್ಟಲ್ಲಿ ಕೊಟ್ಟಿದ್ದೀವಿ. ಸೊ EVMs ಸಹ ನಾವು EVMಸನ್ನು ಸಹ ಕಮಿಷನ್ ಮಾಡಿದ್ವಿ. FLC ಫಸ್ಟ್ ಲೆವೆಲ್ ಚೆಕಿಂಗ್ ಆಯಿತು. ಹೈದ್ರಾಬಾದಿಂದ ನಮಗೆ ಮಿಷನ್ ಬಂದಿತ್ತು. ಅದನ್ನು ಫಸ್ಟ್ ಲೆವೆಲ್ ಚೆಕಿಂಗ್ ಮಾಡಿಬಿಟ್ಟು ಅದಾದ ನಂತರ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಎದುರುಗಡೆ ಆ ಚೆಕಿಂಗ್ ಮಾಡ್ತೀವಿ. ಪ್ರಿಪೇರ್ ಮಾಡಿ ನಾವೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ರ್ಯಾಂಡಮೈಸ್ ಮಾಡಿ ಒಂದು ಕೋಣೆಯಲ್ಲಿ ಎಲ್ಲ ಈಗ ಕಾನ್ಸ್ಟಿಟ್ಯೂನ್ಸಿ ವೈಸ್ ಇಟ್ಟಿದ್ದೀವಿ. ಮುಂದೆ ಎಲೆಕ್ಷನ್ ಬಂದಾಗ ಫಸ್ಟ್ ರ್ಯಾಂಡಮೈಸೇಷನ್, ಸೆಕೆಂಡ್ ರ್ಯಾಂಡಮೈಸೇಷನ್, ಥರ್ಡ್ ರ್ಯಾಂಡಮೈಸೇಷನ್ ಆ ರೀತಿ ಅದಾಗುತ್ತೆ. ಫಸ್ಟ್ ಲೆವೆಲ್ ನಮ್ಮ ಲೆವೆಲಲ್ಲಿ ಆಗುತ್ತೆ. ಅದಾದಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸು ಮತ್ತು ಇದು ನಮ್ಮ ಅಸೆಂಬ್ಲಿ ವೈಸ್ ಆಗುತ್ತೆ. ಸೊ ಈ ಒಂದು EVMನ್ನು ಈಗಾಗಲೇ ನಾವು ಸ್ವೀಪ್ ಆ್ಯಕ್ಟಿವಿಟಿ ಅಡಿಯಲ್ಲಿ ನಾವೆಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಸ್ಕೂಲ್ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. EVM ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಹೇಗೆ ಬಳಸಬೇಕು. ಈಗಾಗಲೇ ನಮ್ಮ ಸೆಕ್ಟರ್ ಆಫೀಸರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ. ಸೆಕ್ಟರ್ ಆಫೀಸರ್ಸ್ ಗ್ರಾಮ ಪಂಚಾಯತಿಗಳಿಗೆ ಹೋಗ್ತಾ ಇದ್ದಾರೆ. ಆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಈಗಾಗಲೇ ಅದಕ್ಕೆ ಹೆಚ್ಚು ಪ್ರಚಾರ ಕೊಡ್ತಾ ಇದ್ದೀವಿ ಮತ್ತು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಟ್ರೈನಿಂಗ್ ನಮ್ಮ ಇವ್ರುಗಳಿಗೆ ಸೆಕ್ಟರ್ ಆಫೀಸರ್ಸ್ಗೆ ಟ್ರೈನಿಂಗ್ ಕೊಟ್ಟು ಒಂದೊಂದು ಸೆಕ್ಟರ್ ಆಫೀಸರ್ 10 ಬೂತ್ಗಳನ್ನು ನೋಡ್ಕೊಳ್ತಾರೆ. ಅವರು ಈಗಲೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದ್ದಾರೆ.